ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಮಾರ್ನಿಂಗ್ ಇಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡ್ಯೂಟಿಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಒಂದು ವಿಡಿಯೋ ಹಾಕಿ ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಾಗುತ್ತೆ ಅಂತ ಅಂದ್ರೆ ಗೈಸ್, ಈವ್ನಿಂಗ್ ವಿಡಿಯೋನ ಮಾಡ್ಬೋದು, ಬಟ್ ತುಂಬಾ ಟಯರ್ಡ್ ಆಗಿರುತ್ತೆ. ಈವ್ನಿಂಗ್ ಬಂದ್ಮೇಲೂ ಕೂಡ ತುಂಬಾನೇ ಮನೇಲಿ ಕೆಲಸ, ಅಡುಗೆ ಮಾಡಬೇಕು, ಇನ್ ಪಾಪು ಇರ್ತಾನೆ, ಇದೆಲ್ಲ ಮಾಡ್ಲಿಕ್ಕೋಸ್ಕರ ನನಗೆ ವಿಡಿಯೋ ಅಂತೂ ಈವ್ನಿಂಗ್ ಅಂತೂ ಮಾಡ್ಲಿಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಮಾಡ್ತಿದ್ದೀನಿ. ಗೈಸ್, ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರ್ತೀರಾ, ಓಕೆನಾ? ಇದೇ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು ಬಂದು ಚಂದ್ರಗ್ರಹಣ ಪ್ಲಸ್ ಹುಣ್ಣಿಮೆ ಇದೆ, ಆಯ್ತಾ? ಈ ಚಂದ್ರಗ್ರಹಣ ಮತ್ತೆ ಹುಣ್ಣಿಮೆ ತುಂಬಾನೇ ಅಂತಂದ್ರೆ ಗೈಸ್, ಈ ಒಂದು ಪರಿಹಾರ, ಈಗ ನಾನು ತಿಳಿಸಿಕೊಡುವಂತ ಒಂದು ಪರಿಹಾರ ಈ ಒಂದು ಹುಣ್ಣಿಮೆನಲ್ಲಿ ತುಂಬಾನೇ ಅದ್ಭುತವಾಗಿ ಒಂದು ರಿಸಲ್ಟ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು, ಸರಿನಾ? ಯಾವ ರೀತಿ ಪರಿಹಾರನ ಮಾಡ್ಕೊಳ್ಬೇಕು, ಹಾಗೇನೆ ಇದಕ್ಕೆಲ್ಲ ಯಾವ ರೀತಿ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡಬೇಕು, ತುಂಬಾನೇ ಕಾಸ್ಟ್ಲಿ ವಸ್ತು ಏನಿಲ್ಲ, ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂತ ಪದಾರ್ಥನ ಯೂಸ್ ಮಾಡ್ಕೊಂಡು ಮಾಡುವಂತ ಒಂದು ತಂತ್ರ ಆಗಿರುತ್ತೆ, ಓಕೆನಾ? ಈ ತಂತ್ರನ ನೀವು ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಾಗೇನೆ ಹೇಗ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ನ ಕೊಡಿ, ಓಕೆನಾ? ಯಾಕೆ ಅಂತಂದ್ರೆ ಗೈಸ್, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಏನೆಲ್ಲಾ ವಿಡಿಯೋದಲ್ಲೂ ಹೇಳ್ತಾರೆ ಅಂತ. ಯಾಕಂದ್ರೆ ಹಳೆಬ್ರು ಯಾರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ. ಹೊಸದಾಗಿ ಯಾರಾದ್ರೂ ಈ ಚಾನಲ್ ನೋಡೋರು ಇರ್ತಾರಲ್ವಾ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ನಿಮ್ಮ ಒಂದು ಲೈಕ್ ಇಂದ ಗಾಯ್ಸ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಏನೋ ವ್ಯೂಸ್ಗೋಸ್ಕರ ಇನ್ನೊಂದಕ್ಕೋಸ್ಕರ ನಾನು ನಿಮ್ಗೆ ಲೈಕ್ ಕೊಡಿ ಅಂತ ಹೇಳಲ್ಲ. ನಿಮ್ಮ ಒಂದು ಲೈಕ್, ಈಗ ಯಾರೋ ಒಬ್ರು ಕಷ್ಟದಲ್ಲಿ ಇರ್ತಾರೆ, ಆಯ್ತಾ? ಅವರಿಗೆ ಈ ರೀತಿ ಒಂದು ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೆ ಅಂತ ಇರ್ಬೋದು ಅಲ್ವಾ? ಸೊ ನಿಮ್ಮಿಂದ ನೀವು ಕೂಡ ಒಂದು ಲೈಕ್ ಇಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾವೊಂದು ಲೈಕ್ ಕೊಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ? ಇಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವೇನು ದುಡ್ಡು ಕೊಡ್ಬೇಕಾ? ಇಲ್ಲ. ಒಂದು ಲೈಕ್ ಕೊಡ್ಲಿಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ ಅಲ್ವಾ? ಸೊ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಓಕೆನಾ? ನಿಮ್ಮ ಒಂದು ಲೈಕ್ ಇನ್ನೊಬ್ರು ಜೀವನನ ಸೇವ್ ಮಾಡುತ್ತೆ, ಒಳ್ಳೇದಾಗತ್ತೆ ಅಂತಂದ್ರೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ ಗೈಸ್, ಓಕೆನಾ? ಓಕೆ, ಒಂದು ಲೈಕ್ ಕೊಡೋ ಮುಖಾಂತರ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಹಾಗೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ನ ಮಾಡೋದನ್ನ ಮರಿಬೇಡಿ, ಓಕೆನಾ? ಓಕೆ, ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ. ಎಸ್, ಏನಂತ ಅಂದ್ರೆ ಭಾನುವಾರ ಬಂದು ಹುಣ್ಣಿಮೆ ಇದೆ ಅಲ್ವಾ? ಹುಣ್ಣಿಮೆ ದಿನ ಹಾಗೇನೆ ಅಮಾವಾಸ್ಯೆ ದಿನ ಮಾಡುವಂತ ತಂತ್ರಗಳು 100ಗೆ 200% ರಿಸಲ್ಟ್ ನ ಕೊಟ್ಟೆ ಕೊಡುತ್ತೆ, ಓಕೆನಾ? ಇದು ಒಂದು ಚಿಕ್ಕ ತಂತ್ರ, ನೀವು ತುಂಬಾನೇ ದೊಡ್ಡದಾಗಿ ಮಾಡುವಂತ ತಂತ್ರ ಏನೋ ಅಲ್ಲ, ಚಿಕ್ಕ ತಂತ್ರ, ಸರಿನಾ? ಇದಕ್ಕೆ ಏನೇನು ಪದಾರ್ಥಗಳನ್ನ ನೀವು ಯೂಸ್ ಮಾಡ್ಬೇಕು, ಹಾಗೇನೆ ಇದರಿಂದ ಏನ್ ಯೂಸ್ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ಲಸ್ ಮೊದಲೇದಾಗಿ ಇದರಿಂದ ಏನ್ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರನ ನೀವು ಭಾನುವಾರ ಮಾಡೋದ್ರಿಂದ, ಓಕೆನಾ, ಸಂಜೆ 7 ಗಂಟೆ ಒಳಗಡೆ ನೀವು ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು, ಸರಿನಾ? 6 ಗಂಟೆ ಮೇಲೆ 7 ಗಂಟೆ ಒಳಗಡೆ ಈ ಒಂದು ತಂತ್ರನ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ. ಈ ಒಂದು ತಂತ್ರನ ಮಾಡೋದ್ರಿಂದ ಗಾಯ್ಸ್, ನಿಮ್ಗೆ ಹಣದ ಸಮಸ್ಯೆ ಏನಾದ್ರೂ ಹೆಚ್ಚಾಗಿ ಕಾಡ್ತಾ ಇದ್ರೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಣದ ಸಮಸ್ಯೆ ಅನ್ನೋದು ತುಂಬಾನೇ ಕಾಡುತ್ತೆ ಅಲ್ವಾ? ತುಂಬಾ ಜನ ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ, ಹಾಗೇನೆ ದುಃಖ ಪಡ್ತಾ ಇರೋರು ಇದ್ದಾರೆ. ತುಂಬಾ ಕಷ್ಟ ಪಡ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ ಅಂದ್ರೂ ಕೂಡ ನಿಮ್ಗೆ ₹1 ನಿಮ್ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಅಲ್ವಾ? ಯಾಕೆ ಈ ತರ ಆಗ್ತಾ ಇದೆ? ಎಲ್ಲ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಅಂತಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ತೀರಾ, ಜ್ಯೋತಿಷ್ಯನ ಶಾಸ್ತ್ರನ ಕೇಳ್ತೀರಾ, ಅಂದ್ರೂ ಕೂಡ ನಿಮ್ಗೆ ಒಂದು ಪೂಜೆಗಳನ್ನ ಮಾಡಿಸಿದ್ರು ಕೂಡ ಯಾವುದೇ ರೀತಿ ನಿಮ್ಗೆ ಗುಡ್ ರಿಸಲ್ಟ್ ಸಿಗ್ತಾ ಇರೋದಿಲ್ಲ. ಅದೇ ರೀತಿ ಸಮಸ್ಯೆನ ನೀವು ಅನುಭವಿಸ್ತಾ ಇರ್ತೀರಾ. ಯಾಕೆ ಅಂತ ಅಂದ್ರೆ, ಈ ರೀತಿ ಒಂದು ಯಾವ್ದಾದ್ರು ಒಂದು ದೋಷಗಳಿಂದ ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ, ಆಯ್ತಾ? ಇಲ್ಲ ಅಂತಂದ್ರೆ ಯಾರೋ ಒಬ್ರು ಎಲ್ಲೋ ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಏನಾದ್ರೂ ಮಾಡಿಸಿ ಹಾಕಿರ್ತಾರೆ, ಅದನ್ನ ತುಳಿದಿರ್ತೀರಾ, ಅದರಿಂದನೂ ಕೂಡ ನಿಮ್ಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಒಂದು ಏನೋ ಒಂದು ಕೆಟ್ಟದಾಗುವಂಥದ್ದು, ಈ ತರ ಎಲ್ಲ ಆಗತ್ತೆ, ಸರಿನಾ? ಸೊ ಇದನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ಗೈಸ್, ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಅವಾಗವಾಗ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಗೆ ಕಾಡೋದಿಲ್ಲ, ಆಯ್ತಾ? ನಿಮ್ಗೆ ಇನ್ನೊಬ್ರು ಯಾರಾದ್ರೂ ದುಡ್ಡು ಕೊಡ್ಬೇಕು, ತುಂಬಾ ಆಟ ಆಡಿಸ್ತಿದ್ದಾರೆ, ದುಡ್ಡೇ ಕೊಡ್ತಾ ಇಲ್ಲ ಅಂತ ಇದ್ರೆ ಅದು ಕೂಡ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಈ ತಂತ್ರನ ಮಾಡೋದ್ರಿಂದ. ಹಾಗೆ 24 ಗಂಟೆ ಒಳಗಡೆ ನಿಮ್ಗೆ ಯಾರ್ದಾದ್ರೂ ಮುಖಾಂತರ ಹಣದ ಸಮಸ್ಯೆನಾರ ಕಾಡ್ತಿದ್ರೆ ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಬೇರೆಯವ್ರ ಮುಖಾಂತರನಾದ್ರೂ ಒಳ್ಳೇದಾಗಬಹುದು, ಈ ತರ ಏನಾದ್ರೂ ಒಂದು ಹಾಗೆ ಆಗುತ್ತೆ ಗೈಸ್, ಓಕೆನಾ?
ಹಾಗೇನೆ ಆರೋಗ್ಯದ ಸಮಸ್ಯೆ ಕಾಡ್ತಿದ್ರೆ ಅದಕ್ಕೂ ಕೂಡ ಒಳ್ಳೇದಾಗುತ್ತೆ. ದುಡ್ಡು ಯಾರಾದ್ರೂ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಅವರು ಕೂಡ ನಿಮಗೆ ಅವರೇ ತಂದು ನಿಮಗೆ ದುಡ್ಡನ್ನ ಕೊಡ್ತಾರೆ, ಸರಿನಾ. ಬಟ್ ಒಂದ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಯಾವುದೇ ಒಂದು ತಂತ್ರನ ನಾವು ಮಾಡಬೇಕು ಅಂತಂದ್ರೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ಕೊಳ್ಬೇಕು. ಸುಮ್ಮನೆ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅದು, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಖಂಡಿತ ಆಗಲ್ಲ ಗಾಯ್ಸ್. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ, ಯಾಕಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ತಂತ್ರನ ಮಾಡ್ಬೇಕಾದ್ರೆ ಒಂದು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಬೇಕು, ಸರಿನಾ. ಅವಾಗ ನಿಜವಾಗ್ಲೂ ಅದು ಫಲಿತಾಂಶನ ಗುಡ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ, ಸರಿನಾ. ಸೊ ಗೈಸ್, ಈಗ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ನೆಗೆಟಿವಿಟಿ ಏನಾದ್ರೂ ಇದ್ರೆ, ಈಗ ನಕಾರಾತ್ಮಕ ಶಕ್ತಿ ಏನಾದ್ರೂ ಮನೆ ಒಳಗಡೆ ಸೇರ್ಕೊಂಡ್ರೆ ಗೈಸ್ ನಿಜವಾಗ್ಲೂ ಮನುಷ್ಯನಿಗೆ ಏಳಿಗೆ ಅಂತೂ ಆಗೋದೇ ಇಲ್ಲ. ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಆಗೋದಿಲ್ಲ, ಯಶಸ್ಸನ್ನ ಕೂಡ ಕಾಣೋದಿಲ್ಲ ಅವನು, ಸರಿನಾ. ಯಾವುದೇ ಏನೇ ಮಾಡ್ತಾರೆ ನೀವು, ಸರಿನಾ. ಒಂದು ದರಿದ್ರ ಅನ್ನೋದು ಮನೆ ಒಳಗಡೆ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಅದಂತೂ ಒಳ್ಳೇದಾಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ತಂತ್ರನ ನೀವು ಹುಣ್ಣಿಮೆ ದಿನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೇಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದು ಹೊರಟೋಗುತ್ತೆ. ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಎಂಟ್ರಿ ಕೊಡುತ್ತೆ. ಇನ್ನು ನಿಮ್ಗೆ ಗೊತ್ತು, ಸಕಾರಾತ್ಮಕ ಶಕ್ತಿ ಎಂಟ್ರಿ ಕೊಟ್ರೆ ಮನೆ ಒಳಗಡೆ ನಿಜವಾಗ್ಲೂ ಎಲ್ಲಾದ್ರಲ್ಲೂ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಕೂಡ ಎಲ್ಲಾದ್ರಲ್ಲೂ ಸಕ್ಸಸ್ಫುಲ್ ಕಂಡೇ ಕಾಣ್ತೀರಾ ನೀವು, ಸರಿನಾ. ಮನೆಯಲ್ಲೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ಎದುರಿಸ್ತಾ ಇದ್ರೆ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ನಾವು ಪದೇ ಪದೇ ಈ ರೀತಿ ವಿಡಿಯೋಗಳನ್ನ ಮಾಡೋದು ಏನಕ್ಕೆ ಅಂತಂದ್ರೆ ಗಾಯ್ಸ್, ಈ ರೀತಿ ಯಾವ್ದಾದ್ರು ಒಂದು ದರಿದ್ರಗಳು ಮನೆಯಲ್ಲಿ ಇದ್ರೆ ಒಳ್ಳೇದಾಗೋದಿಲ್ಲ ಅಲ್ವಾ. ಏನಾದ್ರೂ ಒಂದು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಈ ರೀತಿಯ ತಂತ್ರಗಳನ್ನ ಮಾಡ್ಕೊಳ್ಳಿ. ಅಂದ್ರೆ ನಮ್ಗೆ ಏನ್ ಗೊತ್ತು ಅದನ್ನ ನಾನು ನನ್ನ ಚಾನಲ್ ನಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲ್ ನಲ್ಲಿ ಬಂದು ಗೈಸ್ ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ವಿಡಿಯೋನ ಹಾಕೋದಿಲ್ಲ. ನಾನು ಒಂದ್ಸಲ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ಒಂದ್ಸಲ ಎಕ್ಸ್ಪೆರಿಮೆಂಟ್ ನ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ನನಗೆ ಗುಡ್ ರಿಸಲ್ಟ್ ಸಿಕ್ತಪ್ಪ ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡುವಂಥದ್ದು, ಸರಿನಾ. ಸುಮ್ಮನೆ ನಿಮ್ಗೆ ಏನೋ ಒಂದು ನಾನು ಹೇಳಿ ನೀವು ಮಾಡ್ಬಿಟ್ಟು ಆಮೇಲೆ ಆಗ್ಲಿಲ್ಲ ಅಂದ್ರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನನ್ಗೇನ್ ಗೊತ್ತು ಚಿಕ್ಕ ಪುಟ್ಟದ್ದು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು, ಸರಿನಾ. ಹಾಗೇನೆ ಗೈಸ್, ಇನ್ನೊಂದೇನಂತ ಅಂದ್ರೆ ಯಾರೇ ಮಾಟ ಮಂತ್ರ ಏನೇ ಮಾಡಿಸಿದ್ರು ಕೂಡ ಈ ಹುಣ್ಣಿಮೆ ದಿನ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಆರೋಗ್ಯದ ಸಮಸ್ಯೆ ಏನಾದ್ರೂ ಕಾಡ್ತಿದ್ರೆ ನಿಜವಾಗ್ಲೂ ಅದರಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ. ಯಾವುದೇ ರೀತಿ ಈಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತೀರಾ, ಡಾಕ್ಟರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕೆ ಏನಾಗ್ತಿದೆ ನಿಮ್ಗೆ ಅಂತ ಹೇಳ್ತಾರೆ, ಆಯ್ತಾ. ಕೇಳ್ತಾರೆ ಏನಾಗ್ತಿದೆ ಅಂತ. ಅವಾಗ ನಿಮ್ಗೆ ಏನೋ ಒಂಥರ, ಯಾಕಂದ್ರೆ ನಾನು ಅದನ್ನ ಫೀಲ್ ಮಾಡಿದೀನಿ. ಡಾಕ್ಟರ್ ಹೋಗಿ ತೋರಿಸ್ತೀವಿ, ಬಟ್ ನಮ್ಗೆ ಏನೋ ಪ್ರಾಬ್ಲಮೇ ಇಲ್ಲ. ಹೆಲ್ತ್ ಎಲ್ಲ ಚೆಕಪ್ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ ಅಂದ್ರೂ ಕೂಡ ಏನು ಹೆಲ್ತ್ ಪ್ರಾಬ್ಲಮೇ ಇಲ್ಲ. ಬಟ್ ನಮ್ಗೆ ಏನೋ ಒಂಥರ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ, ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ, ಆ ತರ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಆಗ್ತಾ ಇರೋದು ಗೈಸ್ ಇದ್ರಿಂದಾನೆ, ಸರಿನಾ. ಏನೋ ಒಂದು ಅಂತಂದ್ರೆ ಈ ರೀತಿ ಮನೆಯಲ್ಲಿ ಒಂದು ನೆಗೆಟಿವಿಟಿ ಆಗಿರಬಹುದು, ಇಲ್ಲ ಅಂತಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ತುಳಿತೀರಾ ನೋಡಿ, ದಯವಿಟ್ಟು ಹೇಳ್ತೀನಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಕ್ಕೆ ಹೋಗ್ಬಾರ್ದು, ಆಯ್ತಾ. ಯಾರೇ ಆ ತರ ಮಾಡೋದಿದ್ರು ಅಂದ್ರೆ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಎಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಯಾರು ಓಡಾಡದೇ ಇರೋ ಜಾಗಕ್ಕೆ ತಗೊಂಡೋಗು ಮಾಡಿ, ಸರಿನಾ. ಸುಮ್ಮನೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಲ್ವಾ, ಹೆಲ್ಪ್ ಆಗ್ಬೇಕು ಹೊರತು ತೊಂದರೆ ಆಗ್ಬಾರ್ದು. ಸೊ ಇಷ್ಟು ಯೂಸಸ್ ಗೈಸ್ ಇದರಿಂದ, ಅಂದ್ರೆ ಈ ಒಂದು ಪರಿಹಾರನ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಇಷ್ಟು ಯೂಸಸ್ ಅಂತೂ ಪಕ್ಕ ನಿಮ್ಗೆ ಆಗೇ ಆಗುತ್ತೆ. ಒಂದು ನಂಬಿಕೆ ಇಟ್ಟು ಮಾಡಿ. ಸರಿ ಬನ್ನಿ, ಇವತ್ತು ಟಾಪಿಕ್ ಯಾವ ರೀತಿ ಮಾಡಬೇಕು ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್. ಈ ಒಂದು ತಂತ್ರನ ನೀವು ಹುಣ್ಣಿಮೆ ದಿನ ಅಂದ್ರೆ ಭಾನುವಾರ ಬಂದು ಚಂದ್ರಗ್ರಹಣ ಪ್ಲಸ್ ಹುಣ್ಣಿಮೆ ಇದೆ ಅಲ್ವಾ, ಸಂಜೆ ಒಳಗಡೆ ನೀವು 6 ರಿಂದ 7 ಗಂಟೆ ಒಳಗಡೆ ನೀವು ಈ ಒಂದು ತಂತ್ರನ ನೀವು ಹುಣ್ಣಿಮೆ ದಿನ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಈ ಒಂದು ತಂತ್ರಕ್ಕೆ ಬೇಕಾಗಿರುವ ಪದಾರ್ಥ ಬಂದು ನಿಮಗೆ 7 ಒಣಮೆಣಸಿನಕಾಯಿನ ತಗೊಳ್ಳಿ, ಸರಿನಾ. ಒಣಮೆಣಸಿನಕಾಯಿನ 7 ತಗೊಳ್ಳಿ. ಅದು ಏನಂತಂದ್ರೆ ಗಾಯ್ಸ್ ಸ್ವಲ್ಪನೂ ಸ್ಕ್ರಾಚ್ ಆಗಿರ್ಬಾರ್ದು, ಇಲ್ಲ ಅರ್ಧ ತುಂಡಾಗಿರ್ಬಾರ್ದು, ಆತರ ಏನೂ ಆಗಿರ್ಬಾರ್ದು. ನೀವು ಫುಲ್ ಇರ್ಬೇಕು. ಅದನ್ನ 7 ಒಣಮೆಣಸಿನಕಾಯಿನ ನೀವು ತಗೊಳ್ಬೇಕು. ಅದ್ರ ಜೊತೆಗೆ ಗಾಯ್ಸ್ ನಿಮ್ಗೆ ಬಿಳಿ ಎಳ್ಳು ಬರುತ್ತೆ ಅಲ್ವಾ, ಆ ಬಿಳಿ ಎಳ್ಳುನು ಕೂಡ ನೀವು ತಗೊಳ್ಬೇಕು. ಒಂದು ಇಡಿಯಷ್ಟು, ನಿಮ್ಮ ಮುಷ್ಟಿಯ ಒಂದು ಇಡಿಯಷ್ಟು ಬಿಳಿ ಎಳ್ಳನ್ನ ತಗೊಳ್ಳಿ. ಹಾಗೇನೆ ಇನ್ನೊಂದು ಪದಾರ್ಥ ಬಂದು ಕಲ್ಲುಪ್ಪುನು ಅಷ್ಟೇ ನೀವು ಒಂದು ಇಡಿಯಷ್ಟು ನೀವು ಕಲ್ಲುಪ್ಪುನ ತಗೊಳ್ಬೇಕಾಗುತ್ತೆ, ಸರಿನಾ. ಇನ್ನು ಕಲ್ಲುಪ್ಪಿನಿಂದ ನಾವು ಈ ರೀತಿ ಒಂದು ಪರಿಹಾರನ ಮಾಡ್ಕೊಳ್ತಿದೀವಿ ಅಂತ ಅಂದ್ರೆ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಗೈಸ್, ಪಕ್ಕಾ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಕಲ್ಲುಪ್ಪು ಬಂದು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೇನೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ. ಸೊ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಾನೆ ಹೇಳ್ಬೋದು, ಓಕೆನಾ. ಮಾತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಸೊ ಹಾಗಾಗಿ ನಾವು ಒಂದು
ಒಳ್ಳೆ ಕಾರ್ಯಕ್ಕೂ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಈಗ ಊಟಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಹಾಗೇನೆ ಒಂದು ದೃಷ್ಟಿ ದೋಷಗಳನ್ನ ಕಡಿಲಿಕ್ಕೋಸ್ಕರ ಕೂಡ ನಾವು ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ತೀವಿ. ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ, ಸರಿನಾ. ಸೊ ಒಂದು ಇಡಿಯಷ್ಟು ನೀವು ಕಲ್ಲುಪ್ಪನ್ನ ತಗೊಳ್ಳಿ, ಹಾಗೇನೆ ಒಂದು ಇಡಿಯಷ್ಟು ಬಿಳಿ ಎಳ್ಳನ್ನ ತಗೊಳ್ಳಿ, 7 ಒಣಮೆಣಸಿನಕಾಯಿನ ತಗೊಳ್ಳಿ. ಇದನ್ನ ನೀವು ಒಂದು ಬಟ್ಟೆಗೆ ನೀವು ಕಟ್ಕೊಳ್ಬೇಕು. ಫಸ್ಟ್ ಇದು 3 ವಸ್ತುನ ನೀವು ಪದಾರ್ಥನ ನೀವು ಒಂದು ಬಟ್ಟೆಗೆ ಕಟ್ಕೊಳ್ಳಿ. ಫಸ್ಟ್ ಕಟ್ಕೊಂಡು ಗಾಯ್ಸ್ ನೀವು ತಲೆ ಮೇಲಿಂದ 7 ಸಲ ನೀವು ಈ ರೀತಿ ಇದ್ ಮಾಡ್ಬೇಕು, ಆಯ್ತಾ. ಅಂತಂದ್ರೆ ಬಲಗಡೆಯಿಂದ 7 ಸಲ, ಎಡಗಡೆಯಿಂದ 7 ಸಲ ನೀವು ದೃಷ್ಟಿನ ತಗೊಳ್ಬೇಕು, ಸರಿನಾ. ಹಾಗೇನೆ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲಾರ್ಗೂ ಕೂಡ ಆ ರೀತಿ ಒಂದು ಬಲಗಡೆಯಿಂದ 7 ಸಲ, ಎಡಗಡೆಯಿಂದ 7 ಸಲ ನೀವು ಎಲ್ಲಾರ್ಗೂ ಕೂಡ ದೃಷ್ಟಿನ ತೆಗಿಬೇಕು. ತೆಗೆದ್ಬಿಟ್ಟು ಗಾಯ್ಸ್ ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಯಾರು ಓಡಾಡಬಾರ್ದು ಆ ಜಾಗಕ್ಕೆ ನೀವು ತಗೊಂಡೋಗಿ ನೀವು ಬೇಗನೆ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರು ಓಡಾಡದೇ ಇರೋ ಜಾಗ 7 ಗಂಟೆಗೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಕಷ್ಟನೇ. ಬಟ್ ಇಲ್ಲಪ್ಪ ನಮ್ಗೆ ಟೈಮ್ ಇಲ್ಲ, ನಾವು ಅಷ್ಟು ಗಂಟೆಗೆ ಮಾಡೋದು ಅಂತ ಅನ್ನೋರು ಮಾಡ್ಕೊಳ್ಳಿ. ಇಲ್ಲಾಂದ್ರೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಯಾವ ಇದ್ರಲ್ಲಾದ್ರೂ ನೀವು ಮಾಡ್ಬೋದು. ಅಂದ್ರೆ 6 ರಿಂದ 7 ಒಳಗಡೆ ಮಾತ್ರ ಮಾಡ್ಬೇಕಾಗತ್ತೆ. ನೀವು ಆ ಗಂಟನ್ನ ನೀವು ತಗೊಂಡು ಹೋಗ್ಬಿಟ್ಟು ನೀವು ಸ್ವಲ್ಪ ಯಾರು ಓಡಾಡಬಾರ್ದು ಆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಸ್ವಲ್ಪ ಮಣ್ಣನ್ನ ತೋಡಿ, ಸರಿನಾ. ಮಣ್ಣನ್ನ ಅಗದ್ಬಿಟ್ಟು ನೀವು ಅದ್ರ ಒಳಗಡೆ ಅದನ್ನ ಊತಾಕ್ಬೇಕು. ನೀವು ಆ ಗಂಟನ್ನ ನೀವು ಊತಾಕ್ಬೇಕು. ಊತಾಕ್ಬಿಟ್ಟು ತಿರುಗಿ ನೋಡ್ಬೇಡಿ, ಅದನ್ನ ಬಂದ್ಬಿಡಿ ಮನೆಗೆ. ಬಂದ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ಯಥಾ ಪ್ರಕಾರ ನಿಮ್ದು ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಳ್ಳಿ ಗಾಯ್ಸ್. ಇದೊಂದು ಪರಿಹಾರನ ಮಾಡಿ ಗಾಯ್ಸ್. ನಾನು ಕೂಡ ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ. ನನ್ಗೆ ಎಲ್ಲಾದ್ರಲ್ಲೂ ಕೂಡ ನಿಜವಾಗ್ಲೂ ಒಳ್ಳೇದಾಗ್ತಾ ಬರ್ತಾ ಇದೆ. ಸೊ ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು, ಹಾಗೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೇನೆ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ, ಎಲ್ಲರೂ ಕೂಡ ನನ್ನ ಫ್ಯಾಮಿಲಿ ಅಲ್ವಾ. ನನ್ನ ಕಷ್ಟ ನಿಮ್ಮ ಕಷ್ಟಗಳು ನನ್ನ ಕಷ್ಟನೇ ಅಂತ ನಾನು ಭಾವಿಸ್ತಾ ಈ ರೀತಿ ನನಗೇನು ಗೊತ್ತು ಆ ರೀತಿ ಒಂದು ತಂತ್ರಗಳನ್ನ, ಒಂದು ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್, ಸರಿನಾ. ಹಾಗೇನೆ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಣ್ಣಿಮೆ ದಿನ ಮತ್ತೆ ಅಮಾವಾಸ್ಯೆ ದಿನ ಮಾಡುವಂಥ ತಂತ್ರಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಪ್ರಾಮುಖ್ಯತೆ ಅಂತ ಅಂದ್ರೆ ಒಂದು ಗುಡ್ ರಿಸಲ್ಟ್ ಅಂತೂ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಹುಣ್ಣಿಮೆ ದಿನ. ಹಾಗೆ ಅಮಾವಾಸ್ಯೆ ದಿನ ಒಂದು ನೆಗೆಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರೋದ್ರಿಂದ ನಾವು ಈ ರೀತಿ ಒಂದು ತಂತ್ರಗಳನ್ನ ಮಾಡ್ಕೊಳ್ಳೋದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ಆದಷ್ಟು ಮನೆನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತೆ ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅಂದ್ರೆ ತುಂಬಾನೇ ಪ್ರಿಯವಾದದ್ದು, ಸರಿನಾ. ಎಲ್ಲಿ ಸ್ವಚ್ಛತೆ ಅನ್ನೋದಿರುತ್ತೋ ಮಾತೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾಳೆ, ಸರಿನಾ. ಹಾಗೇನೆ ನಿಮ್ಮ ಅಡುಗೆ ಮನೆಯಲ್ಲಿ ಮಸಾಲೆ ಪದಾರ್ಥಗಳಾಗಿರಬಹುದು, ಈಗ ಎಕ್ಸಾಂಪಲ್ ಅರಿಶಿನ ಆಗಿರಬಹುದು, ಮಸಾಲೆ ಪದಾರ್ಥಗಳು ಮತ್ತೆ ಉಪ್ಪು ಇದ್ಯಾವುದು ಕೂಡ ಖಾಲಿ ಆಗದೆ ಇರೋ ತರ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲಾ ಸಾಮಾನುಗಳು ತುಂಬಿರೋ ತರ, ದವಸ ಧಾನ್ಯಗಳು ತುಂಬಿರೋ ತರ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಗೈಸ್, ಸರಿನಾ. ಈ ರೀತಿ ಮಾಡ್ಕೊಳ್ಳಿ. ಹಾಗೇನೆ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಮನೆ ಅಂಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ ಎಲ್ಲ ಮನೆ ಎಲ್ಲ ಫುಲ್ಲು ಸ್ವಚ್ಛ ಮಾಡಿಕೊಂಡು ದೇವಿಗೆ ದೀಪ ಹಚ್ಚಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು. ಅಮಾವಾಸ್ಯೆ ಹುಣ್ಣಿಮೆ ದಿನ ಆಗಿರಬಹುದು, ಶುಕ್ರವಾರ ಮಂಗಳವಾರ ಆಗಿರಬಹುದು, ಒಂದು ಒಳ್ಳೆ ಹಬ್ಬಗಳಾಗಿರಬಹುದು, ಒಳ್ಳೆ ದಿನಗಳಾಗಿರಬಹುದು, ಆ ಟೈಮಲ್ಲಿ ಗೈಸ್ ನೀವೇನು ಮಾಡಬೇಕು ಅಂತಂದರೆ ತುಪ್ಪದ ದೀಪನ ನೀವು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ ತುಪ್ಪ, ಅದನ್ನ ನೀವು ತುಪ್ಪದ ದೀಪನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ಲಕ್ಷ್ಮೀ ತಾಯಿಯು ಕೂಡ ತೃಪ್ತಿಗೊಳ್ತಾಳೆ, ಸರಿನಾ. ಸೊ ಈ ರೀತಿ ಮಾಡ್ಕೋಬೇಕಾಗತ್ತೆ ಗಾಯ್ಸ್ ನೀವು. ಇನ್ನೊಂದು ನಾಳೆ ಯಾಕೆ ಇಷ್ಟು ಬೇಗ ಹೇಳ್ತಿದ್ದೀನಿ ಅಂತಂದ್ರೆ ಗಾಯ್ಸ್, ಈ ವಿಡಿಯೋ ಬಂದು ಈಗ ನಾಳೆನೇ ಇನ್ನೊಬ್ರು ನೋಡ್ತಾರೆ, ನಾಳಿದ್ದು ಇನ್ನೊಬ್ರು ನೋಡ್ತಾರೆ. ಅದಕ್ಕೋಸ್ಕರ ನಾನು 3 ದಿನ ಮುಂಚೆನೆ ನಾನು ಈ ರೀತಿ ಅಂದ್ರೆ ಈ ತಂತ್ರನ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ಬೇಗನೆ ಹಾಕ್ತಾ ಇದ್ದೀನಿ. ಭಾನುವಾರ ಇರೋದ್ರಿಂದ ಹಿಂದಿನ ದಿನನೇ ಹಾಕ್ಬೋದು ವಿಡಿಯೋ ಮಾಡಿ ತಂತ್ರನ. ಬಟ್ ಸುಮಾರು ಜನ ನೋಡೋದಿಲ್ಲ, ಆಯ್ತಾ. ಲೇಟಾಗಿ ಲೀಕ್ ಆಗ್ಬೋದು ವಿಡಿಯೋ ಎಲ್ಲರಿಗೂ ಕೂಡ. ಸೊ ಅದಕ್ಕೋಸ್ಕರ 3 ದಿನ ಮುಂಚೆನೆ ಮಾಡಿ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ತುಂಬ ಜನ ನೋಡ್ತಾರೆ, ಅವಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಗನೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ಇನ್ನೊಬ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ, ಸರಿನಾ. ಹಾಗೇನೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರ್ಯಾರು ನಾನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ. ಹಾಗೇನೆ ಗೈಸ್ ನಾಳೆ ಒಂದು ಹೊಸ ಟಾಪಿಕ್ ನೊಂದಿಗೆ ನಿಮಗೆ ಸಿಗ್ತೀನಿ. ನಾಳೆ ಕೂಡ ನಾನು ನಿಮಗೆ ಹುಣ್ಣಿಮೆಯಲ್ಲಿ ಇನ್ನೊಂದು ತಂತ್ರ ಇದೆ, ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಂಡ್ರೆ ಏನು ಯೂಸು ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಬೈ ಬೈ, ಸಿ ಯು, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.